ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ವಿಸ್ತಾರ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋನಲ್ಲಿ ಕನ್ನಡ ವರ್ಣಮಾಲೆಯ ಬಗ್ಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಈ ಅಕ್ಷರಗಳ ಸಮೂಹವನ್ನು ನಾವು ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಂತ ಹೇಳ್ತೇವೆ. ಇದರಲ್ಲಿ ಒಟ್ಟು 49 ಅಕ್ಷರಗಳಿವೆ ಹಾಗೂ ಇದನ್ನು 3 ಭಾಗಗಳಾಗಿ ನಾವು ವಿಂಗಡಿಸಲಾಗಿದೆ. ಮೊದಲನೇದು ಸ್ವರಗಳು, ಎರಡನೇದು ವ್ಯಂಜನಗಳು, ಮೂರನೇದು ಯೋಗವಾಹಗಳು. ಈ ಸ್ವರಗಳು ಅಂತಂದರೆ ಏನಪ್ಪ ಅಂತಂತಂದರೆ, ನಾವು ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಹೇಳ್ತೇವೆ. ಇದರಲ್ಲಿ ಒಟ್ಟು 13 ಅಕ್ಷರಗಳಿವೆ ಹಾಗೂ ಇದನ್ನು ಹ್ರಸ್ವ ಸ್ವರ, ದೀರ್ಘ ಸ್ವರ ಅಂತ ಭಾಗಗಳಾಗಿ ಮಾಡಲಾಗಿದೆ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ನಾವು ಹ್ರಸ್ವ ಸ್ವರ ಅಂತ ಹೇಳ್ತೇವೆ. ಈ ಕೆಳಗಡೆ ಇರುವಂತಹ 6 ಅಕ್ಷರಗಳು ಸಹ ಹ್ರಸ್ವ ಸ್ವರಗಳಾಗಿವೆ. 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ನಾವು ದೀರ್ಘ ಸ್ವರ ಅಂತ ಹೇಳ್ತೇವೆ. ಈ ಕೆಳಗಡೆ ಇರುವಂತಹ 7 ಅಕ್ಷರಗಳು ಸಹ ದೀರ್ಘ ಸ್ವರಗಳಾಗಿವೆ. ಮತ್ತು ಇನ್ನೊಂದನ್ನು ನಾವು ಸ್ವರಗಳಲ್ಲಿ ಪ್ಲುತ ಸ್ವರ ಅಂತ ಕೂಡ ಒಂದನ್ನು ಹೇಳ್ತೀವಿ. ಈ ಪ್ಲುತ ಸ್ವರ ಅಂತಂದರೆ ಏನಪ್ಪ ಅಂತಂದರೆ, 3 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ನಾವು ಇಲ್ಲಿ ಪ್ಲುತ ಸ್ವರ ಅಂತ ಹೇಳ್ತೇವೆ. ಇದು ಕೂಡ ಸ್ವರಗಳಲ್ಲಿ ಬರುತ್ತದೆ. ಹಾಗೂ ಈ ವ್ಯಂಜನಗಳು ಅಂತಂತಂದರೆ, ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ನಾವು ಇಲ್ಲಿ ವ್ಯಂಜನಗಳು ಅಂತ ಹೇಳ್ತೇವೆ. ಇದರಲ್ಲಿ ಒಟ್ಟು 34 ಅಕ್ಷರಗಳಿವೆ ಹಾಗೂ ಇದನ್ನು ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಅಂತ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಈ ವರ್ಗೀಯ ವ್ಯಂಜನದಲ್ಲಿ ಒಟ್ಟು 25 ಅಕ್ಷರಗಳಿದೆ. ನೀವು ಇಲ್ಲಿ ನೋಡ್ತಿರ್ಬೋದು, ಕ ಇಂದ ಮಾವರೆಗೂ ಅಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನ ಅಂತ ಹೇಳ್ತೇವೆ. ಹಾಗೂ ಅವರ್ಗೀಯ ವ್ಯಂಜನಗಳಲ್ಲಿ ಒಟ್ಟು 9 ಅಕ್ಷರಗಳಿವೆ. ಈ ಕೆಳಗಡೆ ಇರುವಂತಹ ಯಾ ಇಂದ ಳವರೆಗೂ ಇರುವಂತಹ ಅಕ್ಷರಗಳನ್ನು ನಾವು ಅವರ್ಗೀಯ ವ್ಯಂಜನಗಳು ಅಂತ ಹೇಳ್ತೇವೆ. ಇನ್ನು ಈ ವರ್ಗೀಯ ವ್ಯಂಜನಗಳನ್ನು ಮತ್ತೆ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅದು ಮೊದಲನೇದು ಅಲ್ಪಪ್ರಾಣ, ಎರಡನೇದು ಮಹಾಪ್ರಾಣ ಹಾಗೂ ಮೂರನೇದು ಅನುನಾಸಿಕ. ಹಾಗಿದ್ರೆ ಈ ಅಲ್ಪಪ್ರಾಣ ಅಕ್ಷರಗಳು ಅಂತಂದರೆ ಏನಪ್ಪ ಅಂತಂದರೆ, ಈ ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳನ್ನು ನಾವಿಲ್ಲಿ ಅಲ್ಪಪ್ರಾಣ ಅಂತ ಹೇಳ್ತೇವೆ. ಇದರಲ್ಲಿ ಒಟ್ಟು 10 ಅಕ್ಷರಗಳಿವೆ. ಹಾಗಾದರೆ ಈ ವರ್ಗೀಯ ವ್ಯಂಜನದಲ್ಲಿ ಯಾವೆಲ್ಲ ಅಕ್ಷರಗಳು ಅಲ್ಪಪ್ರಾಣಾಕ್ಷರಗಳು ಅಂತಂದರೆ, ಈ ವರ್ಗೀಯ ವ್ಯಂಜನದಲ್ಲಿ ಇರುವಂತಹ ಮೊದಲನೇ ಹಾಗೂ 3ನೇ ಕಾಲಮ್ ಅಕ್ಷರಗಳನ್ನು ನಾವಿಲ್ಲಿ ಅಲ್ಪಪ್ರಾಣಾಕ್ಷರಗಳು ಅಂತ ಹೇಳ್ತೇವೆ. ಹಾಗೂ ಈ ಮಹಾಪ್ರಾಣ ಅಕ್ಷರಗಳು ಅಂತ ಬಂದಾಗ, ಇದನ್ನು ನಾವು ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳನ್ನು ನಾವು ಮಹಾಪ್ರಾಣಾಕ್ಷರಗಳು ಅಂತ ಹೇಳ್ತೇವೆ. ಇದರಲ್ಲೂ ಸಹ 10 ಅಕ್ಷರಗಳಿವೆ. ಹಾಗಿದ್ರೆ ಈ ವರ್ಗೀಯ ವ್ಯಂಜನದಲ್ಲಿ ಯಾವುದು ಮಹಾಪ್ರಾಣಾಕ್ಷರಗಳು ಅಂತ ಹೇಳಿದ್ರೆ, ಈ 2ನೇ ಹಾಗೂ 4ನೇ ಕಾಲಮ್ನಲ್ಲಿರುವಂಥ ಅಕ್ಷರಗಳನ್ನು ನಾವು ಮಹಾಪ್ರಾಣಾಕ್ಷರಗಳು ಅಂತ ಹೇಳ್ತೇವೆ. ಇನ್ನು ಅನುನಾಸಿಕ ಅಂತಂದರೆ ಏನಪ್ಪ ಅಂತಂದರೆ, ಈ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ನಾವಿಲ್ಲಿ ಅನುನಾಸಿಕ ಅಂತ ಹೇಳ್ತೇವೆ. ಇದರಲ್ಲಿ ಒಟ್ಟು 5 ಅಕ್ಷರಗಳಿವೆ. ಈ ವರ್ಗೀಯ ವ್ಯಂಜನದಲ್ಲಿ ಇರುವಂತಹ 5ನೇ ಕಾಲಮ್ನ ಅಕ್ಷರಗಳನ್ನು ನಾವು ಅನುನಾಸಿಕಗಳು ಅಂತ ಹೇಳ್ತೇವೆ. ಇನ್ನು ವರ್ಣಮಾಲೆಯಲ್ಲಿ ಇರುವಂತಹ 3ನೇ ವಿಭಾಗ ಅಂತಂದರೆ ಯೋಗವಾಹಗಳು. ಇದರಲ್ಲಿ ಒಟ್ಟು 2 ಅಕ್ಷರಗಳಿವೆ ಹಾಗೂ 2 ವಿಧಗಳು. ಮೊದಲನೇದು ಅನುಸ್ವರ, ಇನ್ನೊಂದು ವಿಸರ್ಗ. ಈ ಅನುಸ್ವರ ಅಂತಂದರೆ ಅಂ ಬರುತ್ತೆ ಹಾಗೂ ವಿಸರ್ಗ ಅಂತಂದರೆ ಅಹ ಬರುತ್ತೆ. ಇವಿಷ್ಟು ಕೂಡ ವರ್ಣಮಾಲೆಯ ಬಗ್ಗೆ ಆಗಿತ್ತು. ನೀವು ಇದೊಂದು ಚಾರ್ಟ್ ನೋಡಿಕೊಂಡ್ರೆ ಸಾಕು, ವರ್ಣಮಾಲೆಯಲ್ಲಿ ಯಾವುದೇ ರೀತಿಯಾದಂಥ ಪ್ರಶ್ನೆ ಕೇಳಿದ್ರೂ ಸಹ ನೀವು ಉತ್ತರಿಸ್ಬೋದಾಗಿದೆ. ಇದೊಂದನ್ನು ನಾವು ಸ್ಕ್ರೀನ್ಶಾಟ್ ತೊಗೊಂಡ್ರೂ ಸಾಕಾಗುತ್ತೆ. ಇದಿಷ್ಟು ವರ್ಣಮಾಲೆಗಳ ಬಗ್ಗೆ ಆಗಿತ್ತು. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು.